ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ ಚಾನಲ್. ಸೊ ವೀಕ್ಷಕರೇ, ಈ ಒಂಥರ ದುರ್ಘಟನೆಗಳಿವೆಲ್ಲ. ದರ್ಶನ್ ಜೈಲಲ್ಲಿದ್ದಾರೆ. ನಾಳೆ ಡೆವಿಲ್ ಫಿಲಂ ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆಗೋದ್ರ ಜೊತೆಗೆ ಅವ್ರಿಗೊಂದು ಗೂಬೆ ಕೂರಿಸ್ತಾ ಇದ್ದಾರೆ. ಆಲ್ರೆಡಿ ರೇಣುಕಸ್ವಾಮಿ ಕೊಲೆಯಲ್ಲಿ ಒಳಕ್ ಹೋಗಿದ್ದಾರೆ. ಒಳಕ್ ಹೋಗಿ ಒಂದ್ ಕುರಿ ಹಳಕ್ ಬಿದ್ರೆ ಸಿಕ್ದವ್ರೆಲ್ಲ ಕಲ್ಲು, ಸಿಕ್ದವ್ರೆಲ್ಲ ಒಂದ್ ಕಲ್ಲು ಹೊಡೆಯೋದು ಅಂತಾರಲ್ಲ, ಅದೇ ರೀತಿ ಗಲಾಟೆ ಆಗ್ತಾ ಇದೆ. ಜೈಲಲ್ಲಿ ದರ್ಶನ್ ಸರ್ ಸಹ ಕೈದಿಗಳ ಜೊತೆ ಗಲಾಟೆ ಮಾಡ್ಕೊಂಡಿದ್ದಾರೆ ಅನ್ನೋ ಉದ್ದೇಶನ ಗಾಸಿಪ್ ಮಾಡಿ ಮೀಡಿಯಾದವ್ರು ಸ್ಪ್ರೆಡ್ ಮಾಡ್ತಿದ್ರಲ್ಲ. ಇದ್ಯಾವ್ದ್ರಿ? ಒಂದು ಕರೆಕ್ಟ್ ಆಗಿ ವಿಚಾರಗಳನ್ನ ತಿಳಿದು ತೂಕ ಮಾಡಿ ಏನ್ ಮಾಡ್ಬೇಕು ಅದನ್ನ ಸಮಾಜಕ್ಕೆ ತಲುಪಿಸಿ. ಅವ್ರ ವೈಫ್ ವಿಜಯಲಕ್ಷ್ಮಿ ಅವರೇ ಜೈಲಿಗೆ ಹೋಗಿ ಖುದ್ದಾಗಿ ಏನಾಗಿದೆ ಏನಾಗಿಲ್ಲ ಎಂತ ಆಗಿದೆ ಅನ್ನೋದನ್ನ ವಿಚಾರ ತಿಳ್ಕೊಂಡು ಹೊರಗಡೆ ಬಂದಿದ್ದಾರೆ. ಅವರು ಕೂಡ ಪೋಸ್ಟ್ ಮಾಡಿದ್ದಾರೆ, ಟ್ವೀಟ್ ಮಾಡಿದ್ದಾರೆ. ಯಾಕೆ ಹಿಂಗ್ ಮಾಡ್ತಾ ಇದೀರಿ? ಯಾಕೆ ಡೆವಿಲ್ ಫಿಲಂ ರಿಲೀಸ್ ಆಗ್ತಾ ಇದೆ, ಅದಕ್ಕೊಂದ್ ಹತ್ರ ಗೂಬೆ ಕೂರ್ಸ್ಬಿಡೋಣ ಅಂತಾರ? ನೋಡಿ, ನಾನು ಈ ವಿಚಾರ ಯಾಕೆ ತಗೊಂಡೆ ಅಂತ ಹೇಳಿದ್ರೆ, ದರ್ಶನ್ ಫ್ಯಾನು ಅಥವಾ ದರ್ಶನ್ ಫಾಲೋ ಇರೋ ಆತರ ಉದ್ದೇಶಕ್ಕಲ್ಲ. ಕನ್ನಡ ಇಂಡಸ್ಟ್ರಿ ಏನಿದೆ, ಸ್ಯಾಂಡಲ್ವುಡ್ ಹೀರೋಗಳೇ ಇಲ್ಲ. ಫಸ್ಟ್ ಆಫ್ ಆಲ್ ಲೆಕ್ಕ ತಗೊಳ್ಳಿ ನೀವೇ. ಅಲ್ಲಿ ಏನೊಂದು 10-12 ಜನ ಕೌಂಟ್ಗೆ ಸಿಗ್ಬೋದು. 10-12 ಜನ ಸಿಕ್ಕಿದ್ರು 12 ಜನ ಅಂದ್ರೆ ತಿಂಗಳು ಒಂದ್ ಫಿಲಮ್ ನೋಡ್ಬಾರ್ದ ನಾವು ಥಿಯೇಟರ್ಗೆ ಹೋಗಿ? ತಿಂಗಳಿಗೊಂದು ನೋಡ್ತಾ ಇದೀವ. ಒಳ್ಳೆ ಸ್ಟಾರ್ಡಮ್ ಇರೋ ಫಿಲಂಗಳು, ಒಳ್ಳೆ ಸ್ಟೋರಿ ಇರೋ ಫಿಲಂ ನೋಡ್ತಾ ಇದೀವ? ನೋಡ್ತಿಲ್ಲ. ಯಶ್ ಅವ್ರು ಬರ್ತಾರೆ 5 ವರ್ಷಕ್ಕೊಂದ್ಸರಿ 6 ವರ್ಷಕ್ಕೊಂದ್ಸರಿ ಫಿಲಂ ಮಾಡ್ತಾರೆ, ಕ್ವಾಲಿಟಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಸರಿ ತಾನೆ? ಇನ್ನ ಉಪೇಂದ್ರ ಸರ್ ಬರ್ತಾರೆ, ಅವ್ರು ಸ್ವಲ್ಪ ರಾಜಕೀಯದಲ್ಲೂ ಇರ್ತಾರೆ, ಇದ್ರಲ್ಲೂ ಇರ್ತಾರೆ, ಅವ್ರಿಗೂ ಏಜ್ ಆಗ್ತಾ ಬರ್ತಾ ಇದೆ, ಯಾವಾಗ್ಲೂ ಒಂದೊಂದ್ಸರಿ ಫಿಲಂ ಮಾಡ್ತಾರೆ. ಇನ್ ಧ್ರುವ ಸರ್ಜಾ ಅವರು 2 ವರ್ಷ 3 ವರ್ಷ, ಮಿನಿಮಮ್ 2-3 ಇಯರ್ಸ್. ಆ ಲೆಕ್ಕ ನೋಡಿದ್ರೆ ನಿಜವಾಗ್ಲೂ ರಾಜ್ಕುಮಾರ್ ಫ್ಯಾಮಿಲಿಯ ಪುಣ್ಯಾತ್ಮ ಶಿವರಾಜ್ ಕುಮಾರ್ 60 ವರ್ಷ ಆದ್ರೂ ವರ್ಷಕ್ಕೊಂದು ಫಿಲಂ ಫಿಕ್ಸ್. ಎಲ್ಲಾನು ನಾನು ಹೇಳ್ತಿರೋ ಸುಳ್ಳು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿಬೇಕಾದ್ರೆ ವರ್ಷಕ್ಕೊಂದು ಗ್ಯಾರಂಟಿ ಆಗ್ತಾರೆ. ಹುಷಾರಿಲ್ದೇನೆ ಕ್ಯಾನ್ಸರ್ ಆಗಿ ಫಾರಿನ್ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ಬಂದು, ಇನ್ಕ್ಲೂಡಿಂಗ್ ಆ ತರ ಸ್ಟ್ರೆಸ್ ಇದ್ರು ಕೂಡ ಇಯರ್ಲಿ ಒಂದು ಫಿಲಂ ರಿಲೀಸ್ ಮಾಡ್ತಾ ಇದ್ದಾರೆ. ಇನ್ನ ರಿಷಬ್ ಶೆಟ್ಟಿ ಅವರು 3 ವರ್ಷ 4 ವರ್ಷನೇ ಆಗ್ತಾ ಇದೆ. ಇನ್ ರಕ್ಷಿತ್ ಎಲ್ಲಿ ಮಾಡಕ್ಕಾಗತ್ತೆ? ಎಲ್ಲಿ ಫಿಲಂ ಇಂಡಸ್ಟ್ರಿಲಿ ಹೀರೋಗಳೇ ಇಲ್ಲ. ಇನ್ನು ಉದಯೋನ್ಮುಖ ಹೀರೋಗಳು ಬರ್ತಾ ಇದ್ದಾರೆ, ಒಳ್ಳೊಳ್ಳೆ ಸ್ಟೋರಿ ತರ್ತಾ ಇದಾರೆ. ಅದ್ಭುತವಾದ ಒಂದು ಕಥೆಗಳನ್ನ ತಗೊಂಡ್ಬಂದ್ರೆ ಕನ್ನಡ ಇಂಡಸ್ಟ್ರಿನ ಒಳ್ಳೆ ಸ್ಟೇಜಿಗೆ ತಗೊಂಡೋಗ್ಬೋದು. ಕನ್ನಡ ನೋಡೋರಿಲ್ಲ, ಕನ್ನಡ ಮಾತಾಡೋರಿಲ್ಲ ಅಂತ ಹೇಳ್ತಿದ್ರಲ್ಲ, ಇಂಡಸ್ಟ್ರಿದು ತಪ್ಪಿದೆ. ಒಂದ್ ಇಂಡಸ್ಟ್ರಿ ಬೋರ್ಡ್ ಅವರು ಒಂದ್ ಮಾಡಿ ಪ್ರತಿಯೊಬ್ಬ ಸ್ಟಾರ್ಡಮ್ ಹೀರೋನು ಪ್ರತಿ ವರ್ಷಕ್ಕೊಂದ್ಸರಿ ಒಂದು ಹೀರೋ ಫಿಲಂ ಮಾಡ್ಲೇಬೇಕು ಅಂದ್ಬಿಟ್ಟು. ಈಗಿನ ಪರಿಸ್ಥಿತಿ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಒಳಗಡೆ ಹೋಗಿದ್ದಾರೆ. ಅದನ್ನ ಮುಗಿಸ್ಕೊಂಬರಕ್ಕೆ ಎಷ್ಟು ವರ್ಷ ಬೇಕೋ, ಎಷ್ಟು ದಿನ ಬೇಕೋ ನಮ್ಗಂತೂ ಗೊತ್ತಿಲ್ಲ. ಬೆರಳೆಣಿಕೆ ಅಷ್ಟು ಹೀರೋದಲ್ಲಿ ಹಿಂಗಿಂಗೆ ವಿಕೆಟ್ಗಳು 4 ವರ್ಷಕ್ಕೊಂದ್ಸರಿ ಒಬ್ರು ಮಾಡೋರು, ಇನ್ನ ಜೈಲಲ್ಲಿ ಒಬ್ರು ಒಂದ್ಸರಿ ಕೂತಿರೋರು. ಇನ್ನು ಅದು ಬಿಟ್ರೆ ಗಣೇಶ್, ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರೊಂಥರ ಆವರೇಜ್ ಇದ್ದಂಗೆ, 75-80% ಸ್ಟೂಡೆಂಟ್. ಈ ಕ್ಲಾಸ್ ಅಲ್ಲೆಲ್ಲ ಒಂದ್ ಸ್ಟೂಡೆಂಟ್ 75-80% ತೆಗಿತಾರಲ್ಲ, ಆ ತರ ಅವರು ಕೂಡ ಫಿಲಂಗಳನ್ನ ಕಡಿಮೆ ಮಾಡಿದ್ದಾರೆ. ಕನ್ನಡ ನೋಡೋರಿಲ್ಲ. ಸ್ಯಾಂಡಲ್ವುಡ್ ಎಲ್ಲಿಂದ ಬೆಳೆಯುತ್ತೆ? ಈ ತರ ಫಿಲಂ ಬಂದಾಗ ಇದೊಂದು ಗೂಬೆ ಕೂರ್ಸೋದು. ದರ್ಶನ್ ಹಂಗ್ ಮಾಡದ್ನಂತೆ, ದರ್ಶನ್ ಹಿಂಗ್ ಮಾಡದ್ನಂತೆ. ನೋಡಿ, ಒಂದ್ ವಿಚಾರ ಹೇಳ್ತೀನಿ. ನಮ್ಮ ಇಂಡಸ್ಟ್ರಿ ಬೆಳಿಬೇಕು ಅಂತ ಹೇಳಿದ್ರೆ ಕನ್ನಡ ಫಿಲಮ್ಸ್ ಅಷ್ಟೇ ಬಂಡಲ್ ಆಗಿ ಬರ್ತಾ ಇರ್ಬೇಕು, ರಿಲೀಸ್ ಆಗ್ತಾ ಇರ್ಬೇಕು. ಒಳ್ಳೊಳ್ಳೆ ಮೂವಿಗಳಿದಾವೆ, ಅದನ್ನ ತಗೊಳಕ್ ರೆಡಿ ಇಲ್ಲ ಜನ. ನಾವುವೇ ಅದ್ಭುತವಾಗಿ ಫಿಲಂಗಳಿದಾವೆ. ಹೀರೋ ಅವರೇ ಆಗ್ಬೇಕು, ಇವರೇ ಆಗ್ಬೇಕು ಅಂತ ನಮ್ಮ ಮೈಂಡ್ ಸೆಟ್ ಅದೇ ಪ್ರಾಬ್ಲಮ್ ಆಗಿದೆ. ಒಂದ್ಸರಿ ನಾನು ಹೇಳ್ತಿರೋದು ಯೋಚನೆ ಮಾಡಿ, ಅವಾಗ ನಿಮಗ್ ಗೊತ್ತಾಗುತ್ತೆ. ನನ್ನ ಪ್ರಕಾರ ಕನ್ನಡ ಇಂಡಸ್ಟ್ರಿಲಿ ಹೀರೋಗಳೇ ಇಲ್ಲ ರೀ. KGF 2ನೋ 3ನೋ ಯಾವ್ದೋ ಸೀರೀಸ್, ಅದು 2 ಅನ್ಸುತ್ತೆ. KGF 2 ಬಿಟ್ಟು ಎಷ್ಟು ವರ್ಷ ಆಯ್ತು? ಈಗೆಲ್ಲೋ ಟಾಕ್ಸಿಕ್ ಬಂದಿದ್ದಾರೆ. ಅದು ಒಂದು ಪೋಸ್ಟ್ ಬಿಡೋದು ವರ್ಷಕ್ಕೊಂದ್ಸರಿ, ಆ ಒಂದು ಫ್ಯಾನ್ ಫಾಲೋಯರ್ಸ್ ಅದೇ ಫಿಲಮ್ ಅಂದ್ಬಿಟ್ಟು ಅದಕ್ಕೆ ನೀರು ಹಾಕ್ಬಿಡೋದು, ಅತ್ಲಾಗಿ ಹಾಲು ನೀರು ಹಾಕ್ಬಿಡೋದು. ಯಾವ್ದ್ರಿ ಇದು ವಿಪರ್ಯಾಸ ರೀ? ಈಗ ಫಿಲಂ ರಿಲೀಸ್ ಆಗ್ತಾ ಇದೆ, ಅವನಿಗೆ ಏನೋ ಒಂದು ಹೇಳೋದು. ಸ್ವಲ್ಪ ಯೋಚನೆ ಮಾಡಿರಿ. ಯಾವ ವಿಚಾರನ ಪಬ್ಲಿಕ್ ಮಾಡಬಾರ್ದು ಅನ್ನೋದನ್ನ ಕರೆಕ್ಟ್ ಆಗಿ ತಲುಪಿಸ್ಬೇಕು ಜನಕ್ಕೆ. ಇಷ್ಟನ್ನು ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಸ್ಯಾಂಡಲ್ವುಡ್ ಬೆಳಿಬೇಕು ಅಂತ ಹೇಳಿದ್ರೆ
ಒಳ್ಳೊಳ್ಳೆ ಮೂವಿಗಳು ಬರ್ಬೇಕು, ಜೊತೆಲಿ ಬರ್ಬೇಕು. ಯಾರಿಗೂ ನೆನ್ಪೇ ಇರಲ್ಲ ಇವ್ರು ಹೀರೋನ ಅನ್ಬಿಟ್ಟು ಯಾವಾಗ್ಲೂ ಅನ್ನೋದ್ ಬಿಟ್ರೆ. ರಕ್ಷಿತ್ ಶೆಟ್ಟಿ ಬಿಟ್ಟು ಎಷ್ಟ್ ದಿನ ಆಯ್ತು? ಫಿಲಮೇ ಬಂದಿಲ್ಲ ರಕ್ಷಿತ್ ಶೆಟ್ಟಿದು. ಇವ್ರದ್ದು ಅಂತ ಸ್ಪೆಸಿಫಿಕ್ ಅಲ್ಲ, ಓವರ್ ಆಲ್. ಸೊ ಈ ವಿಚಾರ ನಿಮ್ ಮುಂದೆ ಇಡಬೇಕು ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡಿದ್ದು. ದಯವಿಟ್ಟು ನಾಳೆ ಡೆವಿಲ್ ಫಿಲಂ ರಿಲೀಸ್ ಇದೆ, ಸುಮ್ಮನೆ ಅದು ಇದು ಗೂಬೆ ಕೂರ್ಸೋದ್ಬಿಟ್ಟು ಮೂವಿನ ಎಂಜಾಯ್ ಮಾಡಿ, ಥಿಯೇಟರ್ ಅಲ್ಲೇ ಎಂಜಾಯ್ ಮಾಡಿ. ಆಗೋಗಿದೆ, ವ್ಯಕ್ತಿತ್ವ ಸ್ವಲ್ಪ ತಪ್ಪಾಗಿರ್ಬೋದು, ಸರಿದೂಗಿಸ್ಕೊಂಡ್ ಬರ್ತಾರೆ. ಒಂಥರ ಲೆಜೆಂಡ್. ಒಂದೊಂದ್ಸರಿ ವಿಡಿಯೋ ರೀಲ್ಸ್ ನೋಡ್ತಿರುವಾಗ ನಮಗೂ ಬೇಜಾರಾಗುತ್ತೆ, ಒಳ್ಳೊಳ್ಳೆ ಹಾಡುಗಳನ್ನ ಕೇಳ್ತಿರುವಾಗ ನಮಗೂ ಬೇಜಾರಾಗುತ್ತೆ. ಫಿಲಂ ನೋಡೋದು ಬೇಡವಾ ಅಂತ ನನ್ ಮೈಂಡ್ ಅನ್ನಿಸ್ತಾ ಇದೆ ಬರಗಂಟ. ಹಾಗಂತ ಸುಮ್ನಿರೋದ್ ಬೇಡ, ಎಲ್ಲರೂ ಹೋಗಿ ಫಿಲಂ ನೋಡೋಣ, ಥಿಯೇಟರ್ ಅಲ್ಲಿ ನೋಡೋಣ. ಥ್ಯಾಂಕ್ ಯು, ವಂದನೆಗಳು.